ಇದು ನಮ್ದು ಒಂಥರ ಗೊಜ್ಜು ಮಾಡಿ ಗೊಜ್ಜು ವಿಧಾನದಿಂದ ಅದಕ್ಕಾಗಿ ಕಲಿಸ್ ಒಬ್ಬೊಬ್ರದ್ದು ಒಂಥರ ಇರುತ್ತೆ. ನಮ್ದೇ ಗ್ರೇಟ್ ಅಂತ ಹೇಳೋದು. ನಮ್ಮ ವಿಧಾನ ಹೇಗಿದೆ, ನಮ್ಮವರಿಗೆಲ್ಲ ನಮ್ಮ ಪುಳಿಯೋಗರೆ ಅಂದ್ರೆ ಫಸ್ಟ್ ಕಲೆ ಹಾಕಿರೋ ಪಾತ್ರೆಗಳಂದ್ರೆ ಹೀಗಿರುತ್ತೆ. ಹೌದು, ಈ ತರ ಇರುತ್ತೆ. ಇದು ಕಲೆ ಇದು ಏನೇ ಇದು ಮಾಡಿದ್ರು ಒಂದು 6 ತಿಂಗಳು 7 ತಿಂಗಳು ಪಕ್ಕ ಆಗಿರುತ್ತೆ. ಸರಿಗ ಇದೆಲ್ಲ ಹಾಕೋದೆಲ್ಲ ಹಾಕಿದ್ವಿ. ಲಾಸ್ಟ್ ಕೊನೆದಾಗಿ ಒಗ್ಗರಣೆ ಇದಕ್ಕೆ ಹಾಕ್ಬಿಡು. ಹೌದು, ಇದಕ್ಕೆ ಹಾಕ್ಬಿಡು. ಇದಕ್ಕೆ ಹಾಕಿ ಸ್ವಲ್ಪ ಗೊಜ್ಜು ರೆಡಿ ಆಯ್ತು. ಹೌದು, ಈಗ ಬಿಸಿ ಇರೋಕೆ ಹಾಕಿದ್ರೆ ಅನ್ನ ಸಣ್ಣಗೆ ಹೇಳ್ಕೊಳತ್ತೆ. ಎಲ್ಲ ಹಾಕಿ ಎಷ್ಟು ಹಾಕ್ಬೇಕು ಸರ್ ಗೊಜ್ಜು ನಮ್ಮಲ್ಲಿ? ಮಾಡಿಸ್ರಿ ಅಂತ ಹೇಳಿದ್ರಿ ನೀವು, ನಾವು ಮಾಡಿಸಿದ್ವಿ ಗೋಪಾಲಕೃಷ್ಣ ಅವ್ರ ಕೈಲಿ. ಅಷ್ಟು ಚೆನ್ನಾಗಿದೆ. ನಮಗೆ ರುಚಿ ಒಂದು ಅನುಭವ, ಒಂದು ಪರಿಚಯ ಆಯ್ತು ಇವತ್ತು. ಅದ್ಭುತವಾಗಿದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಹನುಮಂತ ನಗರ ನಿರ್ಮಲಾ ಸ್ಟೋರು ಯಾಕೆ ಅಂತ ಗೊತ್ತಾಗಿರುತ್ತೆ ನಿಮಗೆ. ಗೋಪಾಲಕೃಷ್ಣ ಅವರು SGK ಕ್ಯಾಟ್ರಿಂಗ್, ಸಪಾದಭಕ್ಷ, ಪುರಿ ಸಾಗು ಮತ್ತು ಮೈಸೂರು ಪಾಕ್ ಆಗಲೇ ನೋಡಿದ್ರಿ ನೀವು. ಇವತ್ತು ನಾವು ಬಂದಿದ್ದೀವಿ ಯಾಕಂತ ಕೇಳಿ, ಒಂದೊಂದು ಹೋಟೆಲು ಒಂದೊಂದು ಕ್ಯಾಟ್ರಿಂಗು ಈ ಪುಳಿಯೋಗರೆ ಮಾಡೋದ್ರಲ್ಲಿ ವಿಶೇಷತೆ ಇಟ್ಕೊಂಡಿರ್ತಾರೆ. ಅವ್ರದ್ದೇ ಆದ ಒಂದು ಶೈಲಿ ಇರ್ತದೆ. ಸೊ ಇವತ್ತು ಗೋಪಾಲಕೃಷ್ಣ ಅವರು ನಮ್ಮದು ಪುಳಿಯೋಗರೆ ನೀವು ನೋಡಲೇಬೇಕು ಅಂತ ಹೇಳಿದರು. ಬಂದಿದ್ದೀವಿ ನಾವು, ನೀವು ಗೋಪಾಲಕೃಷ್ಣ ಅವ್ರ ಪುಳಿಯೋಗರೆ ನೋಡ್ಬಿಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಆರಾಮಿದ್ದೀರಾ? ವೀಕ್ಷಕರು, ಸಪಾದಭಕ್ಷ, ಪುರಿ ಸಾಗು, ನಿಮ್ಮ ಮೈಸೂರು ಪಾಕು, ಅದು ಒರಿಜಿನಲ್ ಮೈಸೂರು ಪಾಕು ಎಲ್ಲ ಮೆಚ್ಕೊಂಡಿದ್ದು. ಯಾವ್ದು ರುಚಿಯಾಗಿರುತ್ತೆ ನಿಮ್ಮ ಕ್ಯಾಟ್ರಿಂಗ್ ಎಲ್ಲ ರುಚಿ ನೋಡಿದವರೇ ಹೇಳ್ತಿದ್ದಾರೆ. ಹೌದು, ನಂಗೂ ತುಂಬಾ ಸೊ ನಮಗೆ ಅವರೇ ಆಕ್ಚುಲಿ ಪ್ರೋತ್ಸಾಹ ಮಾಡಿದ್ದು. ನಿಮ್ಮ ಪುಳಿಯೋಗರೆ ಅದ್ಭುತವಾಗಿದೆ, ಬೇರೆ ತರ ಇದೆ, ವಿಭಿನ್ನವಾಗಿದೆ ಅಂತ, ವಿಶೇಷವಾಗಿದೆ. ಈಗ ಅದು ನಮ್ಮ ಸ್ಟೈಲಲ್ಲಿ ನಾವು ಮಾಡಿ ತೋರಿಸ್ತೀವಿ. ಇನ್ನು ನಿಮ್ಮ ರುಚಿ ನೀವು ಹೇಳ್ಬೇಕು. ಈಗ ನೀವು ಇದ್ದೀರಾ ನೋಡೋಕೆ, ನಿಮ್ಮ ಸ್ಟೈಲ್. ಹೌದು. ಸೊ ಯಾವ ಸ್ಟೈಲ್ ಎಲ್ಲ ಒಂದೇ ತರ ಇರುತ್ತೆ. ಅಲ್ಲಿ ಕುಂದಾಪುರದ ಬೇರೆ, ಇಲ್ಲಿ ಬೇರೆ ಅಂತ ಇರಲ್ಲ. ಅಂದ್ರೆ ನಾವು ಜಾಸ್ತಿಯಾಗಿ ಇಲ್ಲೇ ಪುಳಿಯೋರೆ ಅಲ್ವಾ, ಇಲ್ಲೇ ಮಾಡೋದಲ್ಲ. ಇದು ನಮ್ದು ಒಂಥರ ಗೊಜ್ಜು ಮಾಡಿ ಗೊಜ್ಜು ವಿಧಾನದಿಂದ ಅದಕ್ಕಾಗಿ ಕಲಸರಿ ತೋರಿಸೋಣ. ಮನೆಯಿಂದ ಮನೆಗೆ, ಹೋಟ್ಲಿಂದ ಹೋಟ್ಲಿಗೆ, ಕ್ಯಾಟರಿಂದ ಕ್ಯಾಟರಿಗೆ ಬೇರೆ ಬೇರೆ ತರ ಎಲ್ಲ ಏನಾಗಿರುತ್ತೆ. ಹೋಟ್ಲ್ ಸ್ಟೈಲೇ ಬೇರೆ ಆಗಿರುತ್ತೆ, ಕ್ಯಾಟರಿಂಗ್ ಸ್ಟೈಲೇ ಬೇರೆ ಆಗಿರುತ್ತೆ. ಅದಕ್ಕೆ ನಾವು ಬಂದಿರೋದು. ಹೌದು ಸರ್. ಸರ್ ನಾವು ಇವತ್ತು ನಿಮ್ದು ನಾರ್ಮಲಿ ಹಿತ್ತಾಳೆ ಪಾತ್ರೆಯಲ್ಲಿ ಮಾಡ್ತೀರಾ? ಅದು ಹಿತ್ತಾಳೆ ಪಾತ್ರೆಯಲ್ಲಿ ಕಲೆ ಹಾಕಿರೋ ಪಾತ್ರೆ ಫಸ್ಟ್ ಎಲ್ಲ 4 ತಿಂಗಳಿಗೆ ಒಂದ್ಸಲಿ 6 ತಿಂಗಳಿಗೆ ಒಂದ್ಸಲಿ ಕಲೆ ಹಾಕಬೇಕು. ಕಲೆ ಹಾಕೋದು ಏನು? ಕಲೆ ಅಂದ್ರೆ ಪಾತ್ರೆನೇ, ಈಗ ಕಲೆ ಇಲ್ದಿರೋ ಪಾತ್ರೆ ಹುಣಸೆಹಣ್ಣು ಹಾಕಿದಾಗ ಕಲೆ ಬಿಟ್ಕೊಬಿಡುತ್ತೆ. ಪಾಯ್ಸನ್ ತರ ಅದು. ಯಾವ ರೀತಿ? ಇದು ಕಲೆ ಹಾಕಿರೋದು ನೋಡಿ ಸರ್. ಕಲೆ ಹಾಕಿರೋ ಪಾತ್ರೆಗಳಂದ್ರೆ ಹೀಗಿರುತ್ತೆ. ಹೌದು, ಈ ತರ ಇರುತ್ತೆ. ಇದು ಕಲೆ ಇದು ಏನೇ ಇದು ಮಾಡಿದ್ರು ಒಂದು 6 ತಿಂಗಳು 7 ತಿಂಗಳು ಪಕ್ಕ ಆಗಿರುತ್ತೆ. ಕಲೆ ಹಾಕಿದಿರೋ ಪಾತ್ರೆಗಳಲ್ಲಿ ಅಡುಗೆ ಮಾಡಬಾರ್ದು ಅಂತಾರೆ. ಮಾಡಿದ್ರೆ ಒಂಥರ ಪಾಯ್ಸನ್, ಅದು ಬಿಟ್ಕೊಬಿಡುತ್ತೆ. ಹೌದಾ? ಹುಣಸೆಹಣ್ಣು ಹಾಕಿದಾಗ ಎಲ್ಲ ಬಿಟ್ಕೊಬಿಡುತ್ತೆ. ಅದಲ್ಲ 5-6 ತಿಂಗಳಿಗೆ ಮಾಡಲೇಬೇಕು. ಮತ್ತೆ ಬುಡ ತಳ ಕಚ್ಚಲ್ಲ, ಬಿಟ್ಕೊಳ್ಳಲ್ಲ, ಏನು ಹಾಳಾಗಲ್ಲ, ಐಟಮ್ಗಳು ಹಾಗಲ್ಲ. ಓಕೆ ಸರ್. ಹಂಗಾದ್ರೆ ಪುಳಿಯೋಗರೆ ಎಷ್ಟು ಕೆಜಿ ಮಾಡ್ತಿದ್ದೀವಿ? ಈಗ ಒಂದು ಸೇರ್ ಅಂತ, ಒಂದು ಸೇರ್ ಪುಳಿಯೋಗರೆ ಗೊಜ್ಜು. ಅದೇ ಪುಳಿಯೋಗರೆ ಗೊಜ್ಜು ಅಂದ್ರೆ ಸ್ಟಾರ್ಟಿಂಗಲ್ಲಿ ನಾವು ಸಾರಿನ ಪುಡಿ ಹೊಡ್ಕೊಳ್ಬೇಕು. ರಸಂ ಪೌಡ್ರು, ಫಸ್ಟ್ ರಸಂ ಪೌಡ್ರು, ಆಮೇಲೆ ಪುಳಿಯೋಗರೆ ಗೊಜ್ಜಿಗೆ ಇಟ್ಬಿಡ್ತೀರಾ. 1 kg ಪುಳಿಯೋಗರೆ ಗೊಜ್ಜು ಅಂದ್ರೆ 1-1.5 ಸೇರ್ ಅನ್ನೋದವರೆಗೂ ಹಾಕಿ ಕಲ್ಸ್ಕೊಳ್ಬಹುದು. ಸೊ ಒಂದು ಮನೆಯವರು 1.5 ಸೇರ್ ಅನ್ನಕ್ಕೆ ಈಗ ಮಾಡ್ತಾ ಇದ್ದೀವಿ. ಪುಳಿಯೋಗರೆ ಗೊಜ್ಜು ಮಾಡ್ತಾರೆ, ಕೆಲವರು ಪುಳಿಯೋಗರೆ ಪುಡಿನೂ ಮಾಡ್ತಾರೆ. ಡ್ರೈ ಆಗಿರುತ್ತೆ. ಡ್ರೈ ಅಂದ್ರೆ ಹಾಳಾಗಲ್ಲ, ಇದು ಹಾಳಾಗಲ್ಲ, ಕ್ಲೀನಾಗಿ ಇಟ್ಕೊಳ್ಬಹುದು. ಇದು ಹೆಚ್ಚಾಗಿ ಪುಳಿಯೋಗರೆ ಗೊಜ್ಜೆ ಟೇಸ್ಟ್ ಬರೋದು ಜಾಸ್ತಿ ಪೌಡ್ರಕ್ಕಿಂತ. ಇದು ಎಲ್ಲ ಮೆಥಡು ಸಾರಿನ ಪುಡಿಯಲ್ಲೇ ಆಗಬೇಕು. ಅದಕ್ಕಾಗಿ ಫಸ್ಟ್ ಸಾರಿನ ಪುಡಿ ಹುರ್ಕೊಳ್ಬೇಕು. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಸರ್. ಫಸ್ಟ್ ಏನು ಮಾಡ್ಕೊಳ್ತೀರಾ? ಫಸ್ಟ್ ಈಗ ನಾವು ಸಾರಿನ ಪುಡಿ ಹೊರ್ಕೊಳ್ಬೇಕು. ಇದಕ್ಕೆ ಇವಾಗ ವಿಧಾನ ಅಷ್ಟೇ. ಫಸ್ಟ್ ಸಾರಿನ ಪುಡಿ, ಇದು ಪೌಡರ್ ಹೊರಲಿಕ್ಕೆ ಇಂಗು, LG ಇಂಗು ಅಂದ್ರೆ ಈ ತರ ಇರುತ್ತೆ ನೋಡಿ. ಹಾಂ ಸರ್. LG ಇಂಗು ಆದ್ಮೇಲೆ ಅದು ಸ್ವಲ್ಪ ಫ್ರೈ ಆದ್ಮೇಲೆ ಮೆಂತ್ಯ, ಮೆಣಸು, ಬ್ಯಾಡಗಿ ಮೆಣಸು, ಆಯ್ತಾ, ಇದು ಹಾಕೊಳ್ಬೇಕು. ಅದಾದ್ಮೇಲೆ ಧನಿಯಾ, ಜೀರಿಗೆ, ಸಾಸಿವೆ ಸ್ವಲ್ಪ ಲೈಟಾಗಿ, ಹೌದು, ಕರಿಬೇವು, ಆಮೇಲೆ ಅರಿಶಿನ ಪೌಡರ್ ಸ್ವಲ್ಪ, ಆಯ್ತಾ. ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಗೊಜ್ಜು ಮಾಡುವಂತ ವಿಧಾನ. ಗೊಜ್ಜು ಮಾಡುವಂತದ್ದು ಫಸ್ಟ್ ಒಂದು ಬಾಣ್ಲಿಗೆ ಹುಣಸೆಹಣ್ಣು ಹಾಕೊಳ್ಬೇಕು. ಹುಣಸೆಹಣ್ಣು ಆದ್ಮೇಲೆ ಅದು ಹುಣಸೆಹಣ್ಣು ನಾವು ಒಂದು 150 ಗ್ರಾಮ್ ಇರ್ಬೋದು. ಇದನ್ನ ಚೆನ್ನಾಗಿ ನೆನೆ ಹಾಕಿ ಜ್ಯೂಸ್ ತರ ಮಾಡಿ ಇಟ್ಕೊಂಡಿದ್ವಿ ಇದು, ಆಯ್ತಾ. ಅದಾದ್ಮೇಲೆ ಅದಕ್ಕೆ ಬೆಲ್ಲ ಆದ್ಮೇಲೆ ಕೊಬ್ಬರಿ ಪೌಡ್ರ್, ಒಣ ಕೊಬ್ಬರಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಪುಡಿ ಮಾಡ್ಬೇಕಿದೆ, ಹೀಗೆ ಚೆನ್ನಾಗಿರಲ್ಲ. ಆಮೇಲೆ ಎಳ್ಳು ಪೌಡ್ರ್ ಸ್ವಲ್ಪ. ಅದಾದ್ಮೇಲೆ ಇದು 3 ಕರೆದ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಒಗ್ಗರಣೆ ಟೈಪಲ್ಲಿ ಮಾಡಿ ಅದಕ್ಕೆ ಹಾಕಬೇಕು. ಯಾವುದು? ಉದ್ದಿನ ಬೇಳೆ, ಕಡಲೆಬೇಳೆ,
ಕಡಲೆಕಾಯಿ ಬೀಜ. ಹೌದು ಸರ್. ಅದು ಹಿಂಗು ಪೌಡ್ರ್ ಒಂದು ಸ್ವಲ್ಪ ಗೊಜ್ಜಿಗೆ ಹಾಕೊಳ್ಬೇಕು. ಆಮೇಲೆ ಮಾಡ್ತಾ ಅಳತೆ ಹೇಳ್ಬಿಡೋಣ. ಅಳತೆ ಹೇಳ್ತೀನಿ. ಈಗ ಫಸ್ಟ್ ಮೊದಲೆಲ್ಲ ಪುಡಿ ಹೊರ್ಕೊಳ್ಳೋದು. ಇದರಲ್ಲಿ ಮೇಯ್ನು ಪುಡಿಗಳು ಹೊರ್ಕೊಳ್ಳೋದೇ ಮೇಯ್ನು. ಏನಾದ್ರು ಎಡವಟ್ಟು ಆಯ್ತು ಅಂದ್ರೆ ಹೋಗ್ಬಿಡ್ತು. ಹೌದೌದು. ಸ್ವಲ್ಪ ಆಯಿಲ್ ಹಾಕೊಳ್ಬೇಕು. ಇದೊಂದು 3 ಟೀ ಸ್ಪೂನ್, 2.5 ಚಮಚ. ಹೌದು, ಎಣ್ಣೆ ಕಾದಿಲ್ಲ ಸರ್. ಈಗ ಹಿಂಗೆ ಹಾಕೊಳ್ತೀನಿ. ಇದು ಎಲ್ಜಿ ಹಿಂಗು ಗಟ್ಟಿ ಪೀಸು. ಹೌದು, ಒಂದು 2 ಪೀಸ್ ಹಾಕೊಳ್ಬೇಕು. ಗಟ್ಟಿ ಪೀಸ್. ಹೌದು, ಇದು ಹಿಂಗೆ ಹಾಕೋದ್ರಿಂದ ಹಾಳಾಗಲ್ಲ ಪುಡಿಗಳು. ನೆಕ್ಸ್ಟು ಮೆಂತ್ಯ, ಒಂದು 1/4 ಟೀ ಸ್ಪೂನ್. ಆಯ್ತಾ, ಜಾಸ್ತಿ ಹಾಕಿದ್ರೆ ಕೈ ಬಂದರೂ ಕಷ್ಟ. ಇದು ಹೌದು ಸರ್. ಮೆಂತ್ಯ ಎಲ್ಲ ಹುಷಾರಾಗಿ ಹಾಕ್ಬೇಕಿದಲ್ಲ. ಇದರಲ್ಲೇ ಇರೋದು ಮೆಂತ್ಯ. ಐಟಮ್ ಒಳ್ಳೆ ಸ್ಮೆಲ್ ಬರೋದು ಅದರಲ್ಲೇ, ಚೆನ್ನಾಗಾಗೋದು ಅದರಲ್ಲೇ, ಜಾಸ್ತಿ ಆದ್ರೆ ಹಾಳಾಗೋದು ಅದರಲ್ಲೇ. ಸಣ್ಣ ಉರಿಯಲ್ಲಿ ಫ್ರೈ ಆಗಬೇಕದು. ಬಿಸ್ಕೆಟ್ ಕಲರ್ ಬರೋ ತನಕ ಹಾಕ್ಬೇಕಿದು. ತುಂಬ ಕಪ್ಪಾಗಬಾರ್ದು, ಕಪ್ಪಾದರೆ ಕೈ ಆಗುತ್ತೆ. ನೋಡಿ, 1 ಟೀ ಸ್ಪೂನು ಪೆಪ್ಪರ್, ಮೆಣಸಿನಕಾಳು. ಆಯ್ತಾ, 1 ಟೀ ಸ್ಪೂನ್. ಹೌದು, ಕಾಳು ಮೆಣಸು. ಹೌದು. ಈಗ 3 ರಿಂದ 4 ಟೀ ಸ್ಪೂನು ಧನಿಯಾ. ಆಯ್ತಾ. ಎಸ್ ಸರ್. ಧನಿಯಾ ಆದಮೇಲೆ ಇಮಿಡಿಯೇಟ್ ಆಗಿ ಒಂದು 10 ರಿಂದ 12 ಪೀಸು ಬ್ಯಾಡಿಗೆ ಮೆಣಸು. 10 ರಿಂದ 12 ಪೀಸ್. ಹೌದು. ಇದು ಪುಡಿ ಒಂದು 300 ರಿಂದ 400 ಗ್ರಾಮ್ ಪುಡಿ ಆಗುತ್ತೆ ಇದು. ಹೌದು, ಇಷ್ಟರಲ್ಲಿ. ಹೌದು. ಫ್ರೈ ಆಯಿತು. ಈಗ ಧನಿಯಾನು ಸ್ವಲ್ಪ ಇದಾಗಿದೆ. ಜೀರಿಗೆ ಧನಿಯಾ 4 ಟೀ ಸ್ಪೂನ್ ಹಾಕಿದ್ವಿ. ಇದು 3 ಹಾಕ್ತೀನಿ. 1 ಟೀ ಸ್ಪೂನ್ ಕಡಿಮೆ ಹಾಕ್ಬೋದು. ಆಯ್ತು. ಧನಿಯಾ 1 ಟೀ ಸ್ಪೂನ್ ಮುಂದಿರಬೇಕು. ಆಯಿತಾ. ಓಕೆ. ಒಂದು 5 ರಿಂದ 6 ಪೀಸು ಕರಿಬೇವು ಹಾಕ್ತೀನಿ. ಆಯಿತಾ. ಇದೆ, 7-8 ಪೀಸ್ ಇದೆ. ಆಮೇಲೆ ಸ್ವಲ್ಪ ಸಾಸಿವೆ. ಅದು ಸ್ಮೆಲ್ ಕೊಡುತ್ತೆ ಲಾಸ್ಟಲ್ಲಿ ಹಾಕಿದರೆ. ಓಕೆ. ಒಂದು ಅರ್ಧ ಸ್ಪೂನ್ ಸಾಸಿವೆ. ಕಾಲು ಸ್ಪೂನ್ ಮೆಂತ್ಯ ಅಷ್ಟೇ. ಇದಾದ್ಮೇಲೆ ಒಂದು 1/4 ಸ್ಪೂನು ಅರಿಶಿನ ಪೌಡ್ರು. ಸಾರು ಮಾಡ್ಕೊಳ್ಳಿಕ್ಕೆ ಪುಳಿಯೋಗರೆಗೆ ಇದೇ ಪೌಡ್ರ್ ಹಾಕೋದು. ಆಯ್ತು. ಇದು ಪುಡಿ ಹುರು ವಿಧಾನನೇ ಮೇಯ್ನು. ಸಡನ್ಲಿ ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ಟೈಮ್ ತಗೊಂಡು ನಿಧಾನ ಹುರಿತಾ ಇದ್ರೆ 1 by 1 ಹಾಕ್ತಾ ಇದ್ರೆ ಚೆನ್ನಾಗಿ ಬರುತ್ತೆ. ಸರ್, ಈಗ ಆಗಿದೆ. ಈಗ ಆಯ್ತು. ಒಂದು 5 ರಿಂದ 5 ನಿಮಿಷ 10 ನಿಮಿಷ ಹುರಿದಿದ್ದೀವಿ ಚೆನ್ನಾಗಿ. ಹೌದು. ಈಗ ರೆಡಿ ಆಗಿದೆ. ಆಯ್ತಾ. ತುಂಬಾ ಡ್ರೈ ಇದಾಗಬಾರ್ದು, ಕಪ್ಪಾಗಬಾರ್ದು. ಕಪ್ಪಾದ್ರೆ ಸಾರಿನ ಪುಡಿ ಕಪ್ಪಾಗುತ್ತೆ. ನಾವು ಮಾಡುವಾಗಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇದಾಗಿದೆ. ಈಗ ತೆಗೆದ್ಬಿಡಿ. ಇದನ್ನು ನಾವು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು 5 ನಿಮಿಷ ಬಿಡ್ತೀವಿ, ಆಮೇಲೆ ಪೌಡ್ರ್ ಮಾಡಿ. ಓಕೆ. ಆಮೇಲೆ ಪುಳಿಯೋಗರೆ ಮುಂದೆ ನೆಕ್ಸ್ಟ್ ಈಗ ಕೊಬ್ಬರಿನ ಹುರ್ಕೊಳ್ಬೇಕು. ಸ್ವಲ್ಪ ಕೊಬ್ಬರಿ. ಇದು ಹುರಿದ್ರೆ ಮಾತ್ರ ಸ್ಮೆಲ್ ಬರೋದಿಲ್ಲ, ಬರಲ್ಲ. ಎಷ್ಟು ಹಾಕಿದ್ವಿ ಸರ್ ಕೊಬ್ಬರಿ? ಈಗ ಇದು ಒಂದು 2 ಗಿಟ್ಕೆ ಇರ್ಬೋದು ಸರ್. ಇಷ್ಟೇ ಸಾಕು. ಸಾಕಾ? ಹೌದು. 1 kgಗೆ 1.5 ರಿಂದ 2 ಗಿಟ್ಕ ಸಾಕಾಗುತ್ತೆ. 1 kg ಇದಕ್ಕೆ ರೈಸಿಗೆ? ಹೌದು, ರೈಸಿಗೆ ಕರೆಕ್ಟಾಗಿ 1 kg ಗೊಜ್ಜಾಗತ್ತೆ ಅದರಲ್ಲಿ. 1 1/4 1/2 ಸೇರ್ ಅನ್ನಕ್ಕೆ ಕರೆಕ್ಟ್ ಆಗುತ್ತೆ. ಈಗ ನಾವು ಗೊಜ್ಜು ಮಾಡ್ಕೋಕೆ ಶುರು ಮಾಡಿ. ಹೌದು. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೀನಿ. 4-5 ಪೀಸ್. ಹೌದು. 1/4 ಟೀ ಸ್ಪೂನ್ ಅರಿಶಿನ. 1/4 ಟೀ ಸ್ಪೂನ್ ಅರಿಶಿನ. ಹೌದು. ಈಗ ಸ್ವಲ್ಪ ಬ್ರೌನ್ ಕಲರ್ ಹಳದಿ ಆಗಿದೆ. ಹೌದು. ಸ್ವಲ್ಪ ಬ್ರೌನಿಶ್ ಬರ್ಬೇಕದು, ಗೊತ್ತಾಗತ್ತೆ. ಆಗಿದೆ ಈಗ. ಆಯ್ತಾ, ತೆಗೆದ್ಬಿಡ್ತೀವಿ. ತೆಗೆದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ತಣ್ಣಗಾದ್ಮೇಲೆ. ಇದು ಒಂದೇ ಸಪರೇಟ್ ಪೌಡರ್ ಮಾಡ್ಕೋತೀರಾ? ಇದು ಮತ್ತೆ ಎಳ್ಳುನು ಸ್ವಲ್ಪ ಹುರಿಬೇಕು. ಹುರಿದ್ರೆ ಮಾತ್ರ ಅದು ಆಯಿಲ್ ಅಂಶ ಎಲ್ಲ ಹೋಗುತ್ತೆ. ಸರಿ ಸರ್. ಆಯ್ತು, ತೆಗೆದ್ಬಿಡಿ. ಎಳ್ಳೀಗ ನೆಕ್ಸ್ಟ್ ಎಳ್ಳು ಹುರ್ಕೊಳ್ತೀವಿ. ಇದೊಂದು 100-125 ಗ್ರಾಮ್ ಇದೆ. ಓಕೆ. ಎಳ್ಳು ಸ್ವಲ್ಪ ಬೀಳ್ಬೇಕು, ಚೆನ್ನಾಗಿ ಕಾಣುತ್ತೆ, ಸ್ಮೆಲ್ ಇರುತ್ತೆ. ಪುಳಿಯೋಗರೆಗೆ ಎಳ್ಳೆ ಮೇನ್ ಅಂತ. ಹೌದು, ಎಳ್ಳು ಕೊಬ್ಬರಿ ಎಳ್ಳು ಬೀಳಲೇಬೇಕು ಸರ್. ಅಲ್ಲ ಸರ್, ಈಗ ಎಳ್ಳು ಆಗಿದೆ. ಈಗ ಫ್ರೈ ಆಗಿದೆ, ಚಾಕ್ಲೇಟ್ ಕಲರ್ ಬಂದಿದೆ. ಓಕೆ. ಸ್ವಲ್ಪ ಫ್ರೈ ಆಗಬೇಕದು. ಅದು ಆ ಜಿಡ್ಡಿನ ಅಂಶ ಎಲ್ಲ ಹೋಗ್ಬೇಕು. ಇದು ತಗೋಬಿಡೋದಾ? ಹೌದು. ನೈಲಾನ್ ಅಲ್ಲ ಇದು, ವೈಟ್ ಬಿಳಿ ಎಳ್ಳು. ನಾವು ಎಲ್ಲ ಹಾಕೋದು ಬಿಳಿ ಎಳ್ಳೆ. ಆಯ್ತಾ, ಆಯ್ತು, ಆಗಿದೆ. ಇದನ್ನೆಲ್ಲ ಪೌಡರ್ ಮಾಡ್ಕೊಳ್ತೀವಿ ಒಳಗಡೆ. ಪುಡಿ ಎಲ್ಲ ಬಂದ್ವು ಸರ್? ಪುಡಿ ಎಲ್ಲ ರೆಡಿ ಆಗಿದೆ. ಈಗ ಸಾರಿನ ಪುಡಿ ಆಗಿದೆ ನೋಡಿ. ಇದು ಸಾರಿನ ಪುಡಿ. ಹೌದು, ಸಾರಿನ ಪುಡಿ ಈ ತರ ಈ ಚುರೋಟಿ ರವೆಕ್ಕಿಂತ ಸ್ವಲ್ಪ ನೈಸ್ ಆಗಬೇಕು. ಈ ರೀತಿ ಆಗಬೇಕು, ತುಂಬಾ ನೈಸ್ ಆಗಬಾರ್ದು, ಸ್ವಲ್ಪ ತರಿ ಇರಬೇಕು. ಇದು ಎಳ್ಳು ನೋಡಿ, ಎಳ್ಳು ಈ ತರ ಇಷ್ಟು ಬರಬೇಕು.
ಇಷ್ಟು ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ನೈಸ್ ಆದ್ರೆ ಅದು ಆಯಿಲ್ ಬಿಟ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಹೌದಾ? ಬರಲ್ಲ ಅದು. ಇದು ಕೊಬ್ಬರಿ, ಒಣ ಕೊಬ್ಬರಿ. ಒಣ ಕೊಬ್ಬರಿ ಈ ತರ ಆಗಿದೆ. ಅಷ್ಟು ಹಾಕಿದ್ದಕ್ಕೆ ಈಗ ಗೊಜ್ಜು ಮಾಡೋಣ. ರೆಡಿ ಇದೆ ಪಾತ್ರೆ. ಓಕೆ. ಸೊ ನಮ್ಮೊಟ್ಟಿಗೆ ಯಾವಾಗಲೂ ನಿಮಗೆ ಸಹಾಯ ಇರ್ತಾರೆ. ಇವರು ಒಬ್ರು ಕುಕ್. ಈಗ ನಿಮ್ ನಾಗೇಶ್ ಅಂತ, ಇವರು ಇನ್ನೊಬ್ರು ಇದ್ದಾರೆ ಮಾಧವ್ ಅಂತ, ಅವ್ರು ಕುಕ್. ಒಟ್ಟಿಗೆ 2-3 ಜನ ಕುಕ್ ಇದ್ರು. ನಮಸ್ಕಾರ ನಾಗೇಶ್ವರ. ಮೊದಲನೇದಾಗಿ ಆಯಿಲ್ ಹಾಕೊಳ್ಬೇಕು ಸರ್. ಪುಳಿಯೋಗರೆ ಗೊಜ್ಜಿಗೆ ಆಯಿಲೇ ಮೇಯ್ನು. ಕಾದಿದೆ ನೋಡಿ, ಆಯ್ತಾ? ಈಗ ಸ್ವಲ್ಪ ಕರಿಬೇ ಹಾಕೊಳ್ಳೋದು. ನೆಕ್ಸ್ಟ್ ಹುಣಸೆಹಣ್ಣಿನ ರಸ, ಹುಣಸೆಹಣ್ಣಿನ ಗೊಜ್ಜು. ಎಷ್ಟು ಸೌಟ್ ಸರ್ ಇದು? ಅದೊಂದು 150 ಗ್ರಾಮ್ ಇದೆ ಸರ್. 150 ಗ್ರಾಮ್ ಹಾಕ್ಬಿಡ್ತೀವಿ. ಅಷ್ಟು ಬೇಕು. ಚಿಲ್ಲಿ ಹಾಕೋಣ. ಒಂದು 4-5 ಪೀಸ್ ಹಾಕಿ ಹೊಂದ್ಕೊಳ್ತೇವೆ. ಖಾರ ಕೊಡುತ್ತದ. ಪೌಡ್ರ್ ಅಷ್ಟು ಖಾರ ಇರಲ್ಲ. ನೆಕ್ಸ್ಟ್ ಒಂದು 150 ಗ್ರಾಮ್ ಬೆಲ್ಲ. 150 ಗ್ರಾಮ್. ಹೌದು. 150 ಗ್ರಾಮ್ ಬೆಲ್ಲ. ನೀರು ಹಾಕೊಳ್ಳೋಣ. ಚೆನ್ನಾಗಿ ಕುದಿಬೇಕು. ಇದೆಲ್ಲ ಕುದಿಬೇಕಾ? ಹೌದು, ಚೆನ್ನಾಗಿ ಕುದಿಬೇಕು. ಬೆಲ್ಲ ಕಟ್ ಮಾಡ್ತೀವಿ. ಆಕ್ಚುಲಿ ಒಂದು 1/4 ಗಂಟೆ ಕುದಿಬೇಕು. ಇದು 1/4 ಗಂಟೆ ಕುದ್ಬಿಡ್ಲಿಲ್ಲ ಸರ್? ಇದು ಈ ತರ ಹುಳಿ ಹಾಕಿದಾಗ ನೋಡಿ, ಕಲೆ ಇದ್ರೆ ಪಾತ್ರೆ ಹಾಕಿ ಬಿಟ್ಕೊಳ್ಳಲ್ಲ ಏನು. ನೋಡಿ ಹೇಗಿದೆ ಕಲೆ ಇಲ್ಲ ಅಂದ್ರೆ ಆ ಪಾತ್ರೆದೆಲ್ಲ ಕೆಲವು ಬಿಟ್ಕೊಳುತ್ತೆ. ಕೆಲವು ಅಂತೀವಿ ಅದಕ್ಕೆ ನಾವು. ಕೆಲವು ಅದೆಲ್ಲ ಬಿಟ್ಕೊಳ್ಬಿಡುತ್ತೆ. ಪಾತ್ರೆಗೆ ಯಾವಾಗ್ಲೂ ಕಲೆ ಹಾಕ್ಲೇಬೇಕು. ಹಾಕ್ತಾನೆ ಇರ್ಬೇಕಾಗುತ್ತೆ. ಅದು ಕುದಿತಾ ಇದೆ ಈಗ, ಚೆನ್ನಾಗಿ ಕುದಿಲಿ. ಅಷ್ಟೊಳಗೆ ಒಂದು ಒಗ್ಗರಣೆ ಮಾಡಿ ಇಟ್ಕೊಳ್ತೀವಿ. ಪುಳಿಯೋಗರೆ ಒಗ್ಗರಣೆ ಮೇನ್. ಅದಕ್ಕೆ ಒಂದು 2-3 ಟೀ ಸ್ಪೂನ್ ಎಣ್ಣೆ ಇದೆ. ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ. 2 ಟೀ ಸ್ಪೂನ್ ಉದ್ದಿನಬೇಳೆ, 2 ಟೀ ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಸಾಸಿವೆ. ಎಷ್ಟು ಸಾಸಿವೆ? ಒಂದು 2 ಟೀ ಸ್ಪೂನ್ ಆಗುವಷ್ಟು. ಹೌದು. ಆಮೇಲೆ ಕಡಲೆಕಾಯಿ ಬೀಜ 2 ಟೀ ಸ್ಪೂನ್. ಹೌದು. ಕಡಲೆಕಾಯಿ ಒಂದು 50 ಗ್ರಾಮ್ 100 ಗ್ರಾಮು ಹಾಕ್ಬೋದು. ಅಷ್ಟೇ ಇಷ್ಟ ಹೇಳಿಲ್ಲ. ಒಂದು 1 ಕೆಜಿಗೆ ಒಂದು 100 ಗ್ರಾಮ್ ಅವರು ಬಿಡಲೇಬೇಕು. ಕಡಲೆಕಾಯಿ ಬೀಜ ನೋಡ್ರೆ ಅದು ಚೆನ್ನಾಗಿರುತ್ತೆ. ನೋಡು, ಬಾಯಲ್ಲಿ ಸಿಗ್ತಾ ಇದ್ರೆ. ಹೌದು, ಸಿಗ್ತಾ ಇರಬೇಕು. ಒಗ್ಗರಣೆಗೆ ಮೆಣಸು. ಓಕೆ. ಬ್ಯಾಡಗಿನೂ ಹಾಕ್ಬೋದು, ಗುಂಟೂರು ಮೆಣಸು ಹಾಕ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಬ್ಯಾಡಗೆ ಯೂಸ್ ಮಾಡ್ತಾ ಇದ್ದೀನಿ. ಹೌದು, ಈ ಥರ ಅದು ಕಟ್ ಮಾಡಿಕೊಂಡು ಒಂದು 10 ಹೆಸರು. ಒಂದು 1/4 ಟೀ ಸ್ಪೂನು ಜೀರಿಗೆ 1/4 ಟೀ ಸ್ಪೂನು. ಹೌದು. ಕರಿಬೇವು. ಸ್ವಲ್ಪ ಇಂಗು ಪೌಡರ್, ಎಲ್ಜೆ ಇಂಗು ಪೌಡರ್ ಹಾಕ್ತೀನಿ. ಇಷ್ಟೇ ಸಾಕು ಸರ್? ಸಾಕು ಸರ್. ಒಂದು ಅರ್ಧ ಚಮಚ ಬಿತ್ತು. ಹೌದು, ಆಗಿದೆ ಈಗ. ಇದಾಗಿದೆ, ರೆಡಿ ಇದೆ. ಆಮೇಲೆ ಗೊಜ್ಜು ಆದ್ಮೇಲೆ ಇದ್ರ ಮೇಲೆ ಹಾಕಿರ್ತೀವಿ, ಹಾಕಿ ಕಲ್ಸ್ಕೊಡ್ತೀವಿ. ಓಕೆ ಸರ್, ಡನ್. ಹೌದು. ಮತ್ತೆ ಗೊಜ್ಜು ಇಡಬೇಕಿದ್ರೆ ನಾವು ಈಗ 1 ವಾರ 1 ತಿಂಗಳು ಹಾಗೆ ಇಡಬೇಕಂದ್ರೆ ಕಡಲೆಕಾಯಿ ಬೀಜ ಹಾಕೊಳ್ಬಾರ್ದು. ಆ ಟೈಮಲ್ಲಿ ಹುರಿದು ಹಾಕೊಳ್ಬೇಕು ನಾವು. ಇಲ್ಲಾಂದ್ರೆ ಮೆತ್ತಗಾಗ್ಬಿಡುತ್ತೆ. ಗೊಜ್ಜಲ್ಲೇ ಇದ್ರೆ ಮೆತ್ತಗಾಗ್ಬಿಡುತ್ತೆ. ನಾವು ಯಾವಾಗ ಬೇಕೋ, ಯಾವಾಗ ಯೂಸ್ ಮಾಡ್ತೀವೋ ಆವಾಗ ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹುರಿದು ಹಾಕೊಳ್ಬೇಕು. ಒಗ್ಗರಣೆ ರೆಡಿ ಆಯ್ತು, ತಕೊಂಡ್ಬಿಡೋದು. ಸರ್ ಇವಾಗ ಒಂದು 1/4 ಗಂಟೆ ಆಯ್ತು ಸರ್? 1/4 ಗಂಟೆ ಆಗಿದೆ ಸರ್. ಈಗ ಇದಕ್ಕೀಗ ಸ್ವಲ್ಪ ಅರಿಶಿಣ, ಆಮೇಲೆ ಕಲ್ಲುಪ್ಪು ಹಾಕ್ತಾ ಇದೀನಿ. ಕಲ್ಲುಪ್ಪು ಜಾಸ್ತಿ ಹಾಕೊಳ್ಬಾರ್ದು, ಯಾಕಂದ್ರೆ 1 ಸೇರ್ ಅನ್ನ ಗೊಜ್ಜಿಗೆ ಬೇಕಂದ್ರೆ ಆಮೇಲೆ ಪುಡಿ ಉಪ್ಪು ಹಾಕೊಳ್ಬಹುದು. ಕಲ್ಸುವಾಗ ನೋಡಿ ಹಾಕೊಳ್ಬೇಕು. ತುಂಬಾ ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ. ಈಗ ಒಂದು 2 ಟೀ ಸ್ಪೂನ್ ಹಾಕಿದೀನಿ. ಆಯ್ತು, 2 ಟೀ ಸ್ಪೂನ್ ಬೇಕಾಗುತ್ತೆ 1 ಕೆಜಿಗೆ. ಬೇಕಂದ್ರೆ ಪುಡಿ ಉಪ್ಪು ಇರುತ್ತೆ, ನೋಡಿ ರುಚಿ ನೋಡಿ ಸ್ವಲ್ಪ ಹಾಕೊಳ್ಬೇಕು. ಯಾಕಂದ್ರೆ ಒಂದೇ ಸಲ ಹಾಕಿ ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ. ಹೌದು, ಈ ತರ ಇಷ್ಟು ಗಟ್ಟಿ ಬರಬೇಕು ಮಾಡಿ. ಈ ತರ ಉಪ್ಪು ಕರಗಬೇಕು ಸರ್. ಇದು ಇರಬೇಕು. ಲೆವೆಲ್ ಬಂದಿದೆ. ಈಗ ಪೌಡರ್ ರೆಡಿ ಇದೆ. ಆಯ್ತಾ? ಇದೊಂದು 300 ಗ್ರಾಮ್ ಇದೆ. 300 ಗ್ರಾಮ್ ಇದೆ. ಒಂದು 150 ಗ್ರಾಮ್ ಸಾಕಾಗುತ್ತೆ 1 ಕೆಜಿಗೆ. ಆಯ್ತಾ? 150 ಗ್ರಾಮ್ ಒಂದು ಪ್ರಮಾಣದಲ್ಲಿ ಹಾಕ್ಬೇಕು ನಾವು. 250ರಿಂದ 300 ಗ್ರಾಮ್ ಇದೆ. 250 ಗ್ರಾಮ್ ಸಾಕು, ಜಾಸ್ತಿ ಸಾಕಲ್ಲ. ಹೌದು, ಸಾಕಾಗುತ್ತೆ. ಹಾಕಿದೆ. ನೆಕ್ಸ್ಟ್ ಒಂದು 100 ಗ್ರಾಮ್ ಎಳ್ಳು. ಒಂದು 150 ಗ್ರಾಮ್. ಅದು 150 ಗ್ರಾಮ್. ಕೊಬ್ಬರಿ ಎಷ್ಟು ಹಾಕೋ ಚೆನ್ನಾಗಿರುತ್ತೆ. ಇಷ್ಟು ಹಾಕಿರ್ತೀವಿ.
ಈ ಥರ ಘಮ ಘಮ ಅಂತ ಬರಬೇಕು. ಸರ್ ಈಗ ಇದೆಲ್ಲ ಹಾಕಿದ್ವಿ. ಲಾಸ್ಟ್ ಕೊನೆಯದಾಗಿ ಒಗ್ಗರಣೆ ಇದಕ್ಕೆ ಹಾಕೊಳ್ಳಿ. ಹೌದು, ಇದಕ್ಕೆ ಹಾಕೋಣ. ಇದಕ್ಕೆ ಹಾಕಿ ಹೊಂದಿಸ್ತೇವೆ ಸ್ವಲ್ಪ. 1 kg ಗೊಜ್ಜಾಗಿದೆ, ಈಗ ರೆಡಿ ಇದೆ. 1 kg ಅಂದರೆ 1.25 ಸೇರು 1.5 ಸೇರು ಅನ್ನಕ್ಕೆ ಆಗುತ್ತೆ. ಆಯ್ತಾ, ತೆಗೆದು ಒಂದು ಬೇಸನಿಗೆ ಹಾಕಿಟ್ಕೊಳ್ಳೋಣ. ಗೊಜ್ಜು ಹಾಕ್ತೀನಿ. ಗೊಜ್ಜು ರೆಡಿ ಆಯ್ತು. ಹೌದು, ಈಗ ಬಿಸಿ ಇರೋಗ ಹಾಕಿದ್ರೆ ಅನ್ನ ಸಣ್ಣಗೆ ಹೇಳ್ಕೊಳತ್ತಿದೆ. ಮೇಲೆ ಹಾಕಿ ಎಷ್ಟು ಹಾಕ್ಬೇಕು ಸರ್ ಗೊಜ್ಜು ನಾರ್ಮಲಿ? ಇವಾಗ ಒಂದು 1/4 ಸೇರು, ಅರ್ಧ ಸೇರು ಇರ್ಬೋದು ಅನ್ನ. ಒಂದು ಅರ್ಧ kg ಗೊಜ್ಜು ಹಾಕಿರ್ತೀನಿ. ಅರ್ಧ kg, ಅರ್ಧ ಸೇರು ಅನ್ನಕ್ಕೆ? ಹೌದು. ನೀವು ಮದುವೆ ಮನೆಯಲ್ಲಿ ಇದೇ ಮೆಥಡ್ ಯೂಸ್ ಮಾಡೋದು? ಹೌದು, ಇದೇ ಮೆಥಡ್. ಅದನ್ನು ದೊಡ್ಡ ದೊಡ್ಡ ಪರತ್ತ ಇರುತ್ತೆ, ಪರತ್ತೆಲ್ಲ ಹಾಕಿ ಅನ್ನ ಆರಾಕಿ ಇಟ್ಕೊಳ್ತೀವಿ. ಆಮೇಲೆ ಈ ಥರ ಗೊಜ್ಜು ಮಾಡಿ ಎಲ್ಲದಕ್ಕೆ ಬಿಸಿ ಅನ್ನಕ್ಕೆ ಮೇಲೆ ಹಾಕಿ ಇಟ್ಟಾಗ ಚೆನ್ನಾಗಿ ಹೊಂದ್ಕೊಳುತ್ತೆ. ಏನು ನಿಮಗೆ ಇಷ್ಟು ಚೆನ್ನಾಗಿ ಬಂದಿದೆ ಸರ್. ಸ್ವಲ್ಪ ಕೊತ್ತಂಬರಿ ಸರ್. ಸ್ವಲ್ಪ ಮೇಲ್ಗಡೆ ನೋಡಿ, ಒಂದೊಂದು ಮನೆ, ಒಂದೊಂದು ಹೋಟ್ಲು, ಒಂದೊಂದು ಕ್ಯಾಟ್ರಿಂಗಲ್ಲಿ ಬೇರೆ ಬೇರೆ ವಿಭಿನ್ನ ಶೈಲಿ ಅಂತ ಹೇಳಿದೆ. ಇಲ್ಲಿ ಆಗಲೇ ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಈ ಜ್ಯೂಸಿನೆಸ್ಸು. ಉದುರುದ್ರಾಗಿ ಪುಳಿಯೋಗರೆ ಅಂದರೆ ಇದೆ ಅಂತ ಅನ್ನಿಸ್ಬೇಕಲ್ಲ, ಮನಸ್ಸಲ್ಲಿ ಅನ್ನಿಸ್ತಾ ಇದೆ. ಅದೇ ತುತ್ತನ್ನು ನಾನು ಮೊದಲನೇದಾಗಿ ಗೋಪಾಲ್ ಕೃಷ್ಣ ಕ್ಯಾಟ್ರಿಂಗ್ SGK ಇದ್ರದ್ದು ಹೆಂಗಿರುತ್ತೆ ನೋಡ್ಬೋಣ ಪುಳಿಯೋಗರೆ. ಆಹಾ, ಕುಟುಂಬ ಬರ್ಬೇಕು ರೀ. ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಸಿಗ್ತಾ ಇರಬೇಕು. ಆಮೇಲೆ ಆ ಫ್ಲೇವರ್ ಗೊಜ್ಜಿಂದು ಆಹಾ. ಕಾಮೆಂಟ್ಸ್ ಹಾಕಿದವ್ರಿಗೆಲ್ಲ ಧನ್ಯವಾದ. ಮಾಡಿಸ್ರಿ ಅಂತ ಹೇಳಿದ್ರಿ ನೀವು, ನಾವು ಮಾಡಿಸಿದ್ವಿ ಗೋಪಾಲ್ ಕೃಷ್ಣ ಅವ್ರ ಕೈಲಿ. ಅಷ್ಟು ಚೆನ್ನಾಗಿದೆ. ನಮಗೆ ಈ ರುಚಿ ಒಂದು ಅನುಭವ, ಒಂದು ಪರಿಚಯ ಆಯ್ತು ಇವತ್ತು. ಇದೊಂದು ಪರಿಚಯ ನಿಮಗೆ ಆಗ್ಬೇಕಂದ್ರೆ ನೀವು ಮೇಲೆ ಮಾಡ್ಕೋಬೇಕು. ಅದ್ಭುತವಾಗಿದೆ. ಗೋಪಾಲ್ ಕೃಷ್ಣ ಅವರೊಂದು ಫ್ಲೇವರ್ ಇದೆ, ಅವ್ರ ಕೈ ಚಳಕ, ಅವ್ರ ಕೈ ರುಚಿ ಕಾಣುತ್ತೆ. ಸೊ ಮನೇಲಿ ಮಾಡ್ಕೊಂಡು ಕಾಮೆಂಟ್ ಹಾಕಿ, ಕಾಯ್ತಾ ಇರ್ತೀನಿ ನಾನು. ಅವ್ರಿಗೊಂದು ಧನ್ಯವಾದ ಹೇಳ್ತಾ, ಮುಂದಿನ ಎಪಿಸೋಡಲ್ಲಿ ಏನು ಮಾಡಿ ತೋರಿಸ್ತಾರೆ ನಾವು ನೀವು ನೋಡೋಣ. ಅಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡ್ತಾ ಇರಿ. ಕನ್ನಡವನ್ನೇ ಪರಭಾಷೆಯವರೊಟ್ಟಿಗೆ ಮಾತಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.